भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ತೈತ್ತಿರೇಯ ಉಪನಿಷತ್ತು. ಈ ಉಪನಿಷತ್ತಿನ ಶಾಂತಿ ಮಂತ್ರವನ್ನು ನಾವು ನೋಡಿದ್ವಿ. ಓಂ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶಾಂತಿ ಮಂತ್ರದ ಅರ್ಥವನ್ನು ನಾವು ನೋಡಿದ್ವಿ. ಮುಂದುವರಿಸ್ತಾ ಮೊದಲನೇ ಅನುವಾಕ ಶಿಕ್ಷಾಧ್ಯಾಯ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾ ಬಲಂ ಸಾಮಸಂತಾನಃ ಇತ್ಯುಕ್ತ ಶಿಕ್ಷಾಧ್ಯಾಯಃ. ಉಪನಿಷತ್ತಿನ ಅಧ್ಯಯನ ಮಾಡಬೇಕಾದ್ರೆ ಗುರುಗಳ ಒಂದು ಕೃಪೆ ಬೇಕೇ ಬೇಕು ಅಂತ ಹೇಳ್ತಾರೆ. ಹಾಗಂತ ನಮ್ಮ ಎಫರ್ಟ್ಸ್ ಏನು ಬೇಡವಾ? ಬೇಕು. ನಾವು ಯಾವಾಗ ಪ್ರಯತ್ನ ಪಡ್ತೀವಿ ಅದು ಗುರು ಕೃಪೆಯಿಂದ ನಮ್ಮ ಪ್ರಯತ್ನಗಳೆಲ್ಲವೂ ಪವಿತ್ರವಾಗಿ ನಮಗೆ ಆ ಜ್ಞಾನ ಸಿಗುವಂತೆ ಆಗತ್ತೆ. ಏನು ನಮ್ಗೆ ಆ ಜ್ಞಾನ ಸಿಗಬೇಕಾಗಿರೋದು? ಸಾಕ್ಷಾತ್ಕಾರ ಅಂತ ಹೇಳ್ತೀವಿ, ಸೆಲ್ಫ್ ರಿಯಲೈಸೇಷನ್ ಅಂತ ಕೂಡ ಹೇಳ್ತೀವಿ. ಯಾಕೆ ನಾವು ಆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು, ಯಾಕೆ ಆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೇಳೋದಕ್ಕೆ, ಅಥವಾ ಸಾಕ್ಷಾತ್ಕಾರ ಆಗಿದೆ ನಮಗೆ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳೋದಕ್ಕೆ ಸ್ವಾಮೀಜಿಯವರೊಂದು ಮಾತು ಹೇಳ್ತಾರೆ. ನಾವು ಅಭಯರಾಗ್ತೀವಿ ಅಂತ, ಅಂದರೆ ಭಯ ಇಲ್ಲದೆ ಇರೋರಾಗ್ತೀವಂತೆ ಈ ಜ್ಞಾನ ಪಡ್ಕೊಳ್ಳೋದ್ರಿಂದ. ಮನುಷ್ಯನಿಗೆ ಸಾಮಾನ್ಯವಾಗಿ ಅವರ ಅನಾಲಿಸಿಸ್ ಪ್ರಕಾರ 3 ರೀತಿಯ ಭಯ ನಮಗಿರುತ್ತೆ ಅಂತ ಹೇಳ್ತಾರೆ. ಒಂದು ಸಾವಿನ ಭಯ ಇರ್ಬೋದು, ಮತ್ತೊಂದು ನಮ್ಮ ಸುತ್ತಲೂ ಇರುವ ಜನಗಳ ಬಗ್ಗೆನೇ ನಮಗೆ ಭಯ, ಅಯ್ಯೋ ಅವ್ರು ಬಂದರೆ ಏನು ಮಾಡಿಬಿಡ್ತಾರೋ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತಂತೆ. ಮೂರನೇದಾಗಿ ನಾವು ಈಗ ಸಂತೋಷವಾಗಿದ್ದೀವಿ, ಈ ಸಂತೋಷವನ್ನು ಕಳ್ಕೊಂಡು ಬಿಡ್ತೀನ ಅನ್ನೋ ಭಯ ಕೂಡ ಇರುತ್ತಂತೆ. ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಗೆ ಹೇಳ್ತಾ ಇದ್ರು, ನಾವು ಅದರಲ್ಲೂ ಹೆಣ್ಮಕ್ಳಿಗೆ ಜೋರಾಗಿ ನಕ್ಕಿದ್ರೆ ಅಜ್ಜಿದಿರೆಲ್ಲ ಮನೆಯಲ್ಲಿ ಹೆಣ್ಮಕ್ಳು ಜೋರಾಗಿ ನಗ್ಬಾರ್ದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಸ್ವಾಮೀಜಿಯವ್ರು ಹೇಳ್ತಾರೆ, ಹೇಗೂ ಆಮೇಲೆ ಅಳೋದು ಇದ್ದೇ ಇದೆ, ಈಗ ನಗಬೇಕಾ, ನಕ್ಕು ಬಿಡು ಮನಸ್ಫೂರ್ತಿಯಾಗಿ ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಈ ಜ್ಞಾನ, ಉಪನಿಷತ್ತಿನ ಜ್ಞಾನ ಅಥವಾ ಬ್ರಹ್ಮಜ್ಞಾನ ನಮಗೆ ಅಭಯಂ ಪ್ರತಿಷ್ಠಾಂ ವಿಂದತೆ, ಅಭಯಂ ಪ್ರತಿಷ್ಠಾಂ ವಿಂದತೆ, ಅಭಯವನ್ನು ನಮಗೆ ಕೊಡಬೇಕು. ಫಿಯರ್ಲೆಸ್ನೆಸ್ ಅದನ್ನು ನಮಗೆ ತಂದುಕೊಡುತ್ತೆ. ಆದ್ದರಿಂದ ಅದನ್ನು ಅಧ್ಯಯನ ಮಾಡ್ತೀವಿ. ಈಗ ಇಲ್ಲಿ
ಶಿಕ್ಷಾ ಅಂತ ಹೇಳುವಾಗ ಶಿಕ್ಷಣ ಅಂತ, ಅಂದರೆ ಶಿಕ್ಷಾ ಅಂದರೆ ಯಾವುದರ ಮೂಲಕ ನಾವು ಈ ಜ್ಞಾನವನ್ನು ಪಡ್ಕೊಳ್ತೀವಿ. ಏನಾದರೂ ನಾವು ಅದನ್ನು ಕಲಿಬೇಕು ಅನ್ನೋಕ್ಕೆ ನಮಗೊಂದು ಸಾಧನೆ, ಒಂದು ಭಾಷೆ ಬೇಕಲ್ವಾ, ಅದಕ್ಕೆ ಶಿಕ್ಷಾ ಅಂತ ಹೇಳ್ತೀವಿ. ಆ ಶಿಕ್ಷಣದಲ್ಲಿ ಏನಾಗುತ್ತೆ ನೋಡಿ, ಆ ಶಿಕ್ಷೆ ಏನಿರುತ್ತೆ, ಆ ಭಾಷೆಯಲ್ಲಿ ಏನಿರುತ್ತೆ, ಇಲ್ಲ ಅದನ್ನೇ ಹೇಳ್ತಾರೆ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂದರೆ ವರ್ಣಾದಿಗಳ ಉಚ್ಚಾರಣೆ. ಈಗ ಒಂದು ಭಾಷೆಯನ್ನು ತಗೊಂಡ್ರೆ ಅದರಲ್ಲಿ ಅಕ್ಷರಗಳು, ಸ್ವರ ಇದೆಲ್ಲವೂ ಇರುತ್ತೆ. ಅದೆಲ್ಲ ಚಂದದಲ್ಲಿ ಹೇಳಿದಾಗ ಮಾತ್ರ ಅದು ಏನು ಹೇಳಬೇಕೋ ಅದು ಅರ್ಥ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಅಂತ. ಇದು ಶಿಕ್ಷಾಧ್ಯಯನ ಅಂತ ಹೇಳುವಾಗ ಇದು ಭಾಷಾಶಾಸ್ತ್ರ, ಶಬ್ದಶಾಸ್ತ್ರ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಶಬ್ದಬ್ರಹ್ಮವೇ ವೇದ ಅಂತ ಹೇಳೋದು. ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಶಿಕ್ಷಾಂ, ಓಂ ಶಿಕ್ಷಾಂ, ವರ್ಣಾದಿಗಳ ಉಚ್ಚಾರಣೆಯ ಶಾಸ್ತ್ರವನ್ನು ವ್ಯಾಖ್ಯಾಸ್ಯಾಮಃ, ವಿವರಿಸುವೆವು. ಇಲ್ಲಿ ವರ್ಣಗಳ ಶಾಸ್ತ್ರ ಏನಿದೆ ಅದನ್ನು ನಿನಗೆ ಈಗ ಹೇಳ್ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ವರ್ಣ ಅಂತ ಹೇಳಿದಾಗ, ವರ್ಣ ಅಂತಂದ್ರೇನು, ವರ್ಣಗಳು, ಅಕಾರಾದಿ ವರ್ಣಗಳು ಅಂತ. ಇಲ್ಲಿ ಸ್ವರ ಅಂತ ಹೇಳಿದ್ರೆ ಉದಾತ್ತ, ಅನುದಾತ್ತ, ಸ್ವರಿತ. ಈಗ ನಾವು ವೇದ ಮಂತ್ರಗಳಲ್ಲೆಲ್ಲ ಹೇಳ್ತೀವಲ್ಲ, ಉದಾತ್ತ, ಅನುದಾತ್ತ, ಸ್ವರಿತ ಅಂದರೆ ಏರಿಳಿಕೆ. ಒಂದು ವೇದ ಮಂತ್ರವನ್ನು ಹೇಳುವಾಗ ಅದು ಯಾವ ರೀತಿ ಪಠಿಸಬೇಕು ಅಂತ ಹೇಳುವಂಥದ್ದು. ವರ್ಣ ಅಂದರೆ ಅಕಾರಾದಿ ವರ್ಣಗಳು, ಸ್ವರ ಅಂದರೆ ಉದಾತ್ತ ಮೊದಲಾದ ಸ್ವರಗಳು, ಮಾತ್ರ ಬಲಂ. ಮಾತ್ರ ಅಂತ ಹೇಳಿದ್ರೆ ರಸ್ವ, ದೀರ್ಘ ಮತ್ತು ಪ್ಲುತ ಅಂತ ಹೇಳ್ತಾರೆ. ಈ ಮಾತ್ರ ಅಂತ ಹೇಳಿದ್ರೆ ನಮಗೆಲ್ಲ ಸ್ಕೂಲಲ್ಲಿ ಹೇಳ್ಕೊಡುವಾಗ ಒಂದು ಮಾತ್ರೆಯ ಕಾಲ ಅಂದರೆ ಒಂದು ಸಲ ಕಣ್ಣು ಪೂರ್ತಿಯಾಗಿ ಮುಚ್ಚಿ ಹಿಂಗೆ ಬಿಟ್ಟರೆ ಅದು ಒಂದು ಮಾತ್ರೆಯ ಕಾಲ ಅಂತೆ. 2 ಮಾತ್ರೆಯ ಕಾಲ ಅಂದರೆ 2 ಸಲ ಕಣ್ಣನ್ನು ಪೂರ್ತಿ ಮುಚ್ಚಿ ಈ ಥರ ಬಿಟ್ಟಾಗ ಅದು 2 ಮಾತ್ರೆಯ ಕಾಲ ಆಗುತ್ತೆ. ತಕ್ಷಣ ಮಿಟುಕ್ಸೋದೇನಿರ್ತಲ್ಲ ಅದು ಪ್ಲುತ ಅಂತ ಹೇಳ್ತಾರೆ. ಅಂದರೆ ರಸ್ವ, ದೀರ್ಘ, ರಸ್ವ ಅಂತ ಅಂದರೆ 1 ಮಾತ್ರೆ ಕಾಲ. ಆ ಥರ ಆ ಮಾತ್ರಾ ಬಲ ಅಂದರೆ ರಸ್ವ, ದೀರ್ಘ, ಪ್ಲುತ ಇದೆಲ್ಲವೂ ಗ್ರಾಮರ್ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಬಲ ಅಂತ ಅಂದರೆ ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡುವ ಪ್ರಯತ್ನ ಮಾಡಬೇಕು. ಸಾಮ ಅಂತ ಹೇಳಿದ್ರೆ ಮಧ್ಯಮ ಧ್ವನಿಯಿಂದ ಉಚ್ಚರಿಸುವುದು. ವರ್ಣಗಳನ್ನು ಮಧ್ಯಮ ಧ್ವನಿಯಿಂದ ಉಚ್ಚರಿಸುವುದು. ನೋಡಿ, ಅದು ಏನೇ ಆದರೂ ಕೇಳಲಿಕ್ಕೆ ಸರಿಯಾಗಿರಬೇಕು, ಇಂಪಾಗಿರಬೇಕು. ಸುಮ್ಮನೆ ಅದನ್ನು ಹೇಳ್ತೀನಿ ಅಂತ ಕಿರ್ಚ್ಕೊಂಡು ಹೇಗೇಗೋ ಹೇಳಿದ್ರೆ ಅದು ಕೇಳಲಿಕ್ಕೂ ಆಗೋದಿಲ್ಲ. ಬರೀ ಆ ಗ್ರಾಮೆಟಿಕಲ್ ಇದು ಸರಿಯಾಗಿರಬೇಕು ಅಂತ ಅಲ್ಲ, ಆದರೆ ಅದರ ಉಚ್ಚಾರಣೆ ಕೂಡ ಒಂಥರ ಚಂದದಲ್ಲಾಗಬೇಕು. ಆ ವರ್ಣವನ್ನು ಮಧ್ಯಮ ಧ್ವನಿಯಿಂದ ಉಚ್ಚರಿಸಬೇಕಂತೆ. ಸಂತಾನ ಅಂತ ಹೇಳಿದ್ರೆ ಈ ಶಬ್ದಗಳ ಸಂತತಿ ಅಥವಾ ಸಂಹಿತೆ. ಈಗ ಒಂದಷ್ಟು ಶಬ್ದಗಳು ಕೂಡಿದಾಗ, ಅದು ಅಕ್ಷರಗಳು ಕೂಡಿದಾಗ ಅಲ್ಲೊಂದು ಏನೋ ಒಂದು ಶಬ್ದ ಉಂಟಾಗುತ್ತೆ. ಆ ಶಬ್ದಗಳೆಲ್ಲ ಕೂಡಿದಾಗ ಸರಿಯಾದ ರೀತಿಯಲ್ಲಿ ಒಂದು ಅರ್ಥಪೂರ್ಣವಾದ ವಾಕ್ಯ ಆಗತ್ತೆ. ಅದು ಶಬ್ದಗಳ ಸಂತತಿ, ಸಂತಾನ. ಉಕ್ತಃ ಅಂದರೆ ಹೇಳಲ್ಪಟ್ಟಿದೆ ಅಂತ. ಶಿಕ್ಷೆಯನ್ನು ವ್ಯಾಖ್ಯಾನ ಮಾಡುತ್ತೇವೆ. ವರ್ಣ, ಸ್ವರ, ಮಾತ್ರ, ಬಲ, ಸಾಮ ಮತ್ತು ಸಂತಾನ ಹೀಗೆ ಶಿಕ್ಷಾ ವಿಷಯಕವಾದ ಅಧ್ಯಾಯವು ಹೇಳಲ್ಪಟ್ಟಿದೆ. ಅಧ್ಯಯನ ಮಾಡಬೇಕಾದ್ರೆ ಈ ರೀತಿಯಾಗಿ ಅಧ್ಯಯನ ಮಾಡಬೇಕು. ನಾವೆಷ್ಟೋ ಸಲ ನೋಡ್ತೀವಿ, ನಮ್ಮಲ್ಲೇ ಉಚ್ಚಾರಣೆ ಮಾಡುವಾಗ ಹಕಾರ ಅಕಾರ ಬಹಳಷ್ಟು ಸಲ ನಾವು ಕೂಡ ಮಿಸ್ಟೇಕ್ ಮಾಡಿರ್ತೀವಿ. ಹಡಗು ಅಂತ ಹೇಳುವಾಗ ಅಡಗು ಅಂತ ಹೇಳಿರ್ತೀವಿ. ಹಣೆ ಅಂತ ಹೇಳೋ ಬದಲು ಅಣೆ ಅಂತ ಹೇಳಿರ್ತೀವಿ. ಈ ಥರ ಸಾಕಷ್ಟು ಪ್ರೊನೌನ್ಸಿಯೇಷನಲ್ಲೇ ತಪ್ಪುಗಳಾಗಿರುತ್ತೆ. ಆ ಥರ ಸುಮಾರು ತಪ್ಪುಗಳನ್ನು ನಾವು ಮಾಡಿದ್ದೀವಿ, ತಿದ್ಕೊಂಡು ಇದ್ದೀವಿ. ಅದೆಲ್ಲ ಸ್ಪಷ್ಟವಾಗಿ ಹೇಳಬೇಕು. ವೇದ ಮಂತ್ರಗಳಲ್ಲಿ ಹೇಳುವಾಗ ಅದೆಲ್ಲವೂ ಸ್ಪಷ್ಟವಾಗಿ ಹೇಳಬೇಕು, ಇಲ್ಲದೇ ಇದ್ದರೆ ಅದು ಅಪಾರ್ಥ ಆಗಿಬಿಡುತ್ತೆ. ಆದ್ದರಿಂದ ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅನ್ನೋದು ಇಲ್ಲಿ ಗುರುಗಳು ಹೇಳುವಂತಹ ಮಾತು.
ಇದನ್ನು ಹೇಳಿದ ಮೇಲೆ ಮುಂದುವರೆಸ್ತಾ ಏನಂತ ಹೇಳ್ತಿದ್ದಾರೆ, ಸಂಹಿತೋಪಾಸನೆ ಅಧಿಲೋಕಾದಿ ಸ್ವರೂಪ, ಅದನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಮತ್ತೆ ಗುರು ಶಿಷ್ಯರಿಬ್ಬರು ಇನ್ನೊಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇನು ಪ್ರಾರ್ಥನೆ ನೋಡೋಣ. ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ ಅಥಾತಃ ಸಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಷು ಅಧಿಲೋಕಮಧಿಜ್ಯೋತಿಷಮಧಿವಿದ್ಯಮಧಿಪ್ರಜಮಧ್ಯಾತ್ಮಂ ತಾಮಹ ಸಂಹಿತಾ ಇತ್ಯಾಚಕ್ಷತೆ. ಗುರು ಶಿಷ್ಯರು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನಂತ ನೋಡಿ ಇಲ್ಲಿ. ನೌ ಅಂತಂದರೆ ನಮ್ಮಿಬ್ಬರಿಗೆ, ಸಹ ಅಂದರೆ ಜೊತೆಯಲ್ಲಿ, ಯಶಃ ಕೀರ್ತಿಯು ಉಂಟಾಗಲಿ. ನೌ ನಮ್ಮಿಬ್ಬರಿಗೂ ಸಹ ಜೊತೆಯಲ್ಲಿಯೇ ಬ್ರಹ್ಮವರ್ಚಸಂ ವೇದಾಧ್ಯಯನದಿಂದ ಪ್ರಕಟವಾಗುವ ತೇಜಸ್ಸು ಉಂಟಾಗಲಿ. ಅಥ ಈಗ, ಆತಃ ಆದ್ದರಿಂದ, ಪಂಚಸು ಅಧಿಕರಣೇಶು ಅಂದರು 5 ಅಧಿಕರಣಗಳಲ್ಲಿ, ಆಶ್ರಯಗಳಲ್ಲಿ, ಸಂಹಿತಾಯ ಸಂಹಿತೆಯ, ಉಪನಿಷದಂ ಉಪನಿಷತ್ತನ್ನು, ವ್ಯಾಖ್ಯಾಸ್ಯಾಮಃ ವ್ಯಾಖ್ಯಾನ ಮಾಡುತ್ತೇವೆ. ಅಧಿಲೋಕಂ ಅಂದರೆ ಅಧಿಲೋಕ, ಅಧಿಜ್ಯೋತಿಷಂ ಅಂದರೆ ಅಧಿಜ್ಯೋತಿಷ, ಅಧಿವಿದ್ಯಂ ಅಧಿವಿದ್ಯೆ, ಅಧಿಪ್ರಜಂ ಅಧಿಪ್ರಜ, ಆಧ್ಯಾತ್ಮ ಆಧ್ಯಾತ್ಮ, ತಾಹ ಅವು ಮಹಾಸಂಹಿತಾಃ ಮಹಾಸಂಹಿತೆಗಳು ಇತಿ ಹೀಗೆಂದು ಅಚಕ್ಷತೆ ಹೇಳುತ್ತಾರೆ. ಗುರು ಶಿಷ್ಯರಿಬ್ಬರು ಕೂತ್ಕೊಂಡು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನಂತ, ಬ್ರಹ್ಮನನ್ನು ಕುರಿತು ಸ್ತೋತ್ರ ಮಾಡಿ ತನ್ನ ಗುರುವಿಗೂ ತನಗೂ ಬ್ರಹ್ಮಜ್ಞಾನವು ಅದರಿಂದ ಬರುವ ತೇಜಸ್ಸು ಯಶಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಇದು ಬ್ರಹ್ಮವರ್ಚಸ್ಸು ಅಂತ ಹೇಳುವಾಗ ಈ ವರ್ಚಸ್ಸು ಎಲ್ರಿಗೂ ಇರುತ್ತೆ, ಯಾವುದ್ಯಾವುದೋ ಕಾರಣಕ್ಕೆ ಯಾವುದ್ಯಾವುದೋ ರೀತಿಯಲ್ಲಿರುತ್ತೆ. ಆದರೆ ಈ ವೇದಾಧ್ಯಯನ ಮಾಡಿದಾಗ ಬರುವಂಥ ತೇಜಸ್ಸೇನಿದೆಯಲ್ಲ, ಅದು ವೇದಾಧ್ಯಯನದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಆ ವರ್ಚಸ್ಸು ಗುರು ಶಿಷ್ಯರಿಬ್ಬರು ನಮಗೆ ಬರಲಿ ಅಂತ ಕೇಳ್ಕೊಳ್ತಾರೆ. ಈಗೇನು ಸಂಧಿಯ ವಿಷಯ ತಿಳ್ಕೊಂಡಾಯಿತು, ಅಂದರೆ ಒಂದು ಭಾಷೆಯಲ್ಲಿ ಬೇಕಾದ ವರ್ಣ ಸ್ವರ ಇದೆಲ್ಲವೂ ತಿಳ್ಕೊಂಡಾಯಿತು. ಅದು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕಾದ ಅವಶ್ಯಕತೆಯೂ ತಿಳ್ಕೊಂಡಾಯಿತು. ಅದನ್ನೇ ಈಗ ಗುರುಗಳು ಶಿಷ್ಯ ನೋಡ್ತಾ ಇರುವ ಜಗತ್ತಿಗೆ, ಪ್ರಕೃತಿಗೆ ಅದನ್ನು ಅಳವಡಿಸಿ ಅದ್ರ ಬೇರೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಸಂಹಿತಾ ವಿಷಯ ಏನಾಗುತ್ತೆ? ಸಂಹಿತಾ ವಿಷಯಕವಾದ ಉಪಾಸನೆಗಳನ್ನು ಇಲ್ಲಿ 5 ಅಧಿಕರಣಗಳು ಅಂತ ಹೇಳ್ತಾರೆ. ಅಂದರೆ 5 ಆಶ್ರಯ, ಬೇಕಾದಷ್ಟು ಆಶ್ರಯಗಳಿದೆ, ಇವರು 5 ತಗೊಂಡು ಹೇಳ್ತಾ ಇದ್ದಾರೆ. ಅಂದರೆ 5 ನೆಲೆಗಳಲ್ಲಿ ವಿವರಿಸಿದ್ದಾರೆ. ಈ 5 ನೆಲೆಗಳು ಅಂದರೆ ಈ 5 ಆಶ್ರಯಗಳು ಜ್ಞಾನ ವಿಷಯ. ಇದು ಏನು ಜ್ಞಾನ ವಿಷಯ? ಅಧಿಲೋಕ, ಅಧಿಲೋಕ, ಅಧಿಜ್ಯೋತಿಷ, ಅಧಿವಿದ್ಯಾ, ಅಧಿಪ್ರಜಾ, ಆಧ್ಯಾತ್ಮ ಅಂತ ಈ 5 ಸಂಹಿತೆಗಳು ಅಂದರೆ ಅಧಿಕರಣಗಳು ಅಂದರೆ ಆಶ್ರಯಗಳನ್ನು ಕುರಿತಾಗಿ ಇಲ್ಲಿ ಗುರುಗಳು ಹೇಳ್ತಾರೆ. ಅಧಿಲೋಕ ಅಂದರೆ ಏನಪ್ಪ ಅಂದರೆ ಪೃಥಿವ್ಯಾದಿಲೋಕ, ಪೃಥ್ವಿ ಮತ್ತು ಬೇರೆ ಲೋಕಗಳು. ಅಧಿಜ್ಯೋತಿಷ ಅಂದರೆ ಅಗ್ನಿ ಮೊದಲಾದ ಜ್ಯೋತಿ ವಿಷಯಗಳು, ಅಗ್ನಿ. ಅಧಿವಿದ್ಯಾ ಅಂದರೆ ಆಚಾರ್ಯಾದಿ ವಿಷಯ, ಆಚಾರ್ಯರು ಗುರು ಶಿಷ್ಯರು ಮಾತನಾಡುವಂತಹ ವಿಷಯ, ಅದ್ರ ಬಗ್ಗೆ ಉಪಾಸನೆ ಮಾಡೋದು ಅಂತ. ಅಧಿಪ್ರಜಾ ಅಂದರೆ ಪಿತ್ರಾದಿ ವಿಷಯಕವಾದ ಉಪಾಸನೆಯನ್ನು ಮಾಡು. ಅಧ್ಯಾತ್ಮ ಅಂತ ಕೂಡಲೇ ಈ ಶರೀರಕ್ಕೆ ಸಂಬಂಧವಾದ ಉಪಾಸನೆಯನ್ನು ಮಾಡು ಅಂತ. ಈ 5 ಯಾವ್ಯಾವುದಿದು? ಅಧಿಲೋಕ, ಅಧಿಜ್ಯೋತಿಷ, ಅಧಿಪ್ರಜಾ, ಅಧಿವಿದ್ಯಾ, ಅಧ್ಯಾತ್ಮ.
ಈ 5 ಮಹಾಸಂಹಿತೆಗಳು ಅಂತ ಹೇಳ್ತಾರೆ ಎಂದು ವೇದ ಹೇಳುತ್ತೆ. ಇಲ್ಲಿ ಸಂಹಿತೆ ಅಂತಂದರೆ ಏನಪ್ಪ ಅಂದರೆ ಅಕ್ಷರಗಳೆಲ್ಲ ಸೇರಿ ಒಂದು ಶಬ್ದ ಆಗುತ್ತೆ. ಆ ಶಬ್ದಗಳೆಲ್ಲ ಸೇರಿ ಒಂದು ಅರ್ಥಪೂರ್ಣವಾದ ವಾಕ್ಯ ಆಗುತ್ತೆ. ಆದ್ದರಿಂದ ಇದು ಒಂದರೊಂದಿಗೆ ಒಂದು ಸೇರಿದಾಗ ಅದು ಸಂಹಿತೆ ಅಂತ ಆಗುತ್ತೆ. ಅಂದರೆ ಏನೋ ಸರಿಯಾದ ಶಬ್ದಗಳನ್ನು ಒಂದು ಸರಿಯಾದ ಕ್ರಮದಲ್ಲಿ ಹೇಳಿದಾಗ ಮಾತ್ರ ಅದು ಅರ್ಥ ಬರಲಿಕ್ಕೆ ಸಾಧ್ಯ ಅಂತ. ಒಂದು ಅರ್ಥಗರ್ಭಿತವಾದ ವಾಕ್ಯಕ್ಕೆ ಸಂಹಿತೆ ಅಂತ ಹೇಳ್ತಾರೆ. ಆದ್ದರಿಂದ ಅದು ಋಕ್ ಸಂಹಿತೆ ಆಗ್ಬೋದು, ಯಜುಸ್ ಸಂಹಿತೆ ಆಗ್ಬೋದು, ಯಾವ್ದು ಬೇಕಾದರೂ ಆಗ್ಬೋದು. ಸಂಹಿತೆ ಅಂತಂದರೆ ಅರ್ಥಪೂರ್ಣವಾದ ಒಂದು ವಾಕ್ಯ. ಈಗ ಭಾಷಾಶಾಸ್ತ್ರ ಕಲ್ತ್ಕೊಂಡ್ಬಿಟ್ರೆ ಸಾಕ, ಸರಿಯಾದ ಉಚ್ಚಾರಣೆಯನ್ನು ಮಾಡಿದರೆ ಸಾಕ? ಇಲ್ಲ, ಅದರ ಅರ್ಥವನ್ನು ನಾವು ಸರಿಯಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಉಚ್ಚಾರಣೆಯನ್ನು ಕಲ್ತಾಯಿತು ಅಂತ ಆದಮೇಲೆ ಉಚ್ಚಾರಣೆಯನ್ನು ಕಲ್ತ್ರೆ ಅದು ಶಬ್ದಜ್ಞಾನ ಅಷ್ಟೇ. ಈಗ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅರ್ಥಜ್ಞಾನ ಆಗಬೇಕು. ಆದ್ದರಿಂದ ಇಲ್ಲಿ ಆ ಅರ್ಥಜ್ಞಾನ ಏನೇನು ಈಗ ಪ್ರತಿಯೊಂದನ್ನು ತಗೊಂಡು ಅಧಿಲೋಕ ಅಂದ್ರೇನು, ಅಧಿಜ್ಯೋತಿಷ ಅಂದ್ರೇನು ಅನ್ನೋದನ್ನು ವಿವರಣೆ ಮಾಡ್ತಾ ಹೋಗ್ತಾರೆ ಗುರುಗಳು. ಇಲ್ಲಿ ಸಂಧಿ ಪದಗಳಲ್ಲಿ ಇಲ್ಲಿ ಸಂಹಿತೆ ಸಂಧಿ ಅಂತ ಆಗುವಾಗ ಈಗ ನೋಡಿ 2 ಶಬ್ದಗಳು ಸೇರಿದಾಗ ಅಲ್ಲಿ ಸಂಧಿಯಾಗಿ ಅದು ಒಂದು ಶಬ್ದ ಆಗುತ್ತೆ. ಹಾಗೆ ಅದನ್ನು ಸಂಧಿ ಅಂತ, ಸಂಧಿ ಸಮಾಸ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಗ್ರಾಮರ್ ಹೈಸ್ಕೂಲಲ್ಲಿ ಓದಿದರೆ ಗೊತ್ತಿರುತ್ತೆ. ಸಂಧಿ 2 ಶಬ್ದಗಳನ್ನು ಸೇರಿ ಒಂದು ಶಬ್ದ ಆಗುವಂಥದ್ದಕ್ಕೆ. ಈಗ ಅದಕ್ಕೆ ಇಲ್ಲಿ ಏನೇ ಒಂದು ಸಂಧಿ ಆಗಬೇಕು ಅಂದರೆ 2 ಬೇಕು, 2 ಅಕ್ಷರ ಇರಬೇಕು, 2 ಶಬ್ದ ಇರಬೇಕು. ಇಲ್ಲ ಉಪಾಸನೆ ಮಾಡುವಾಗ ಜಗಳ ಆಡಲಿಕ್ಕೂ 2 ಬೇಕು, ಸ್ನೇಹ ಆಗಲಿಕ್ಕೂ 2 ಬೇಕು. ಹಾಗೆ 2 ಇದ್ದಾಗ ಮಾತ್ರ ಅದು ಸಂಧಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಇಲ್ಲಿ ಮುಂದೆ ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಸುಂದರವಾದ ಒಂದು ವಿಚಾರ ಇದು, ನೋಡ್ತಾ ಹೋಗೋಣ. ಇದು ಸಂಹಿತೋಪಾಸನೆಗಳ ವಿವರ. ಅಧಿಲೋಕದ ಉಪಾಸನೆ. ಅಥಾದಿಲೋಕಂ ಪೃಥಿವೀ ಪೂರ್ವರೂಪಂ ದ್ಯೌರುತ್ತರರೂಪಂ ಆಕಾಶಸ್ಸಂಧಿಃ ವಾಯುಸ್ಸಂಧಾನಂ ಇತ್ಯಧಿಲೋಕಂ. ಎಷ್ಟು ಸುಂದರವಾಗಿದೆ ನೋಡಿ. ಅಥ ಅಧಿಲೋಕಂ. ಈಗ ಅಧಿಲೋಕದ ವಿಚಾರ ಹೇಳೋಣ. ಲೋಕ ಅಂದರೆ ಪ್ರಪಂಚದ್ದು. ಪೃಥ್ವಿ ಪೂರ್ವರೂಪಂ, ಪೃಥ್ವಿ ಹಿಂದಿನ ರೂಪ. ದ್ಯೌಲೋಕ ಉತ್ತರ ರೂಪ ಅಂದರೆ ಮುಂದಿನ ರೂಪ. ಆಕಾಶವು ಸಂಧಿ. ವಾಯು ಸಂಧಾನಂ ಇತಿ. ಹೀಗೆ ಅಧಿಲೋಕವು ಹೇಳಲ್ಪಟ್ಟಿದೆ ಅಂತ. ಈಗ ಅಧಿಲೋಕದ ಉಪಾಸನೆಯನ್ನು ಹೇಳಿದೆ. ಪೃಥ್ವಿಯು ಹಿಂದಿನ ರೂಪ, ದ್ಯೌಲೋಕವು ಮುಂದಿನ ರೂಪ, ಅಂತರಿಕ್ಷ ಲೋಕವು ಸಂಧಿ ಎಂದರೆ ಹಿಂದಿನ ಮತ್ತು ಮುಂದಿನ ವರ್ಣಗಳ ನಡುಭಾಗ. 2 ಸೇರಿಸುವುದರಿಂದ ವಾಯುವಿನ ಸಂಧಾನವೆಂದು ಹೇಳಿದೆ. ಪೃಥ್ವಿ ಅನ್ನೋದು ಪೂರ್ವಲೋಕ, ದ್ಯೌ ಅನ್ನೋದು ಮುಂದಿನ ಲೋಕ. ಇದು 2ಕ್ಕೂ ಮಧ್ಯ ಇರುವಂಥದ್ದು ಏನು ಹೇಳ್ತಾರೆ? ಆಕಾಶ ಮಧ್ಯೆ ಇದೆ. ಅವು 2 ಸಂಧಾನ, 2 ಒಟ್ಟಿಗೆ ಆಗಬೇಕು. ಸಂಧಾನ ಆಗಿದಾಗ ವಾಯು ಸಂಧಾನಂ ಅಂತ ಹೇಳ್ತಾರೆ. ಅದು ವಾಯುವಿಗೆ ಸಂಧಾನವೆಂದು ಹೇಳಿದೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಮುಂದಿನ ಉದಾಹರಣೆಗಳನ್ನು ತಗೊಂಡಾಗ ಅದು ಇನ್ನೊಂದು ಸ್ವಲ್ಪ ಸ್ಪಷ್ಟ ಆಗುತ್ತೆ. ಇದು ಲೋಕದ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಷ್ಟು ಅಂದ್ಕೊಂಡಿರಿ. ಅಂದರೆ ಅಲ್ಲಿ 2 ಬೇಕು. ಒಂದು ಪೃಥ್ವಿ ಲೋಕ ಇದೆ, ಒಂದು ದ್ಯೌಲೋಕ ಇದೆ. ಇದು 2ರ ಮಧ್ಯೆ ಆಕಾಶ ಇದೆ. ಇದು 2 ಸಂಧಿ ಆದಾಗ ವಾಯು ಸಂಧಾನಂ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವರ್ಣಗಳ ನಡುಭಾಗ ಇವೆರಡನ್ನೂ ಸೇರುವುದರಿಂದ ವಾಯುಗೆ ಸಂಧಾನವೆಂದು ಹೇಳಿದೆ. ಅದೇ ರೀತಿ ಈ ಜ್ಯೋತಿಯ ಬಗ್ಗೆ ಹೇಳ್ತಾರೆ. ಈಗ ಅದು ಸ್ವಲ್ಪ ಸ್ಪಷ್ಟ ಆಗುತ್ತೆ ನೋಡಿ, ಅದನ್ನು ನೋಡ್ತಾ ಹೋದಾಗ. ಅಧಿಜ್ಯೋತಿಷದ ಉಪಾಸನೆ, ಅದರ ಬಗ್ಗೆ ಉಪಾಸನೆ ಮಾಡು ಅಂತ ಗುರುಗಳು ಹೇಳ್ತಾ ಇರೋದೀಗ. ಅಲ್ಲಿ ಅಧಿಲೋಕ ಅಂತ ಹೇಳುವಾಗ ಪೃಥ್ವಿ ಇದೆ, ದ್ಯೌಲೋಕ ಇದೆ, ವಾಯು ಇದೆ, ಆಕಾಶ ಇದೆ. ಅದರ ಬಗ್ಗೆ ನೀನು ಉಪಾಸನೆ ಮಾಡು.
ಅದೇ ರೀತಿ ಅಧಿಜ್ಯೋತಿಷದ ಉಪಾಸನೆ ಅಂತ ಹೇಳ್ತಾರೆ. ಅಥಾದಿಜ್ಯೋತಿಷಂ ಅಗ್ನಿಃ ಪೂರ್ವರೂಪಂ ಆದಿತ್ಯ ಉತ್ತರರೂಪಂ ಆಪಸ್ಸಂಧಿಃ ವೈದ್ಯುತಃ ಸಂಧಾನಂ ಇತ್ಯಧಿಜ್ಯೋತಿಷಂ. ಅಥ ಅಂದರೆ ಈಗ, ಅಧಿಜ್ಯೋತಿಷಂ ಜ್ಯೋತಿಸ್ವರೂಪವನ್ನು ಕುರಿತು ಹೇಳಿದೆ. ಅಗ್ನಿ, ಅಗ್ನಿಯು ಪೂರ್ವರೂಪಂ, ಪೂರ್ವರೂಪ ಅಗ್ನಿ, ಹಿಂದಿನ ರೂಪ. ಆದಿತ್ಯ ಸೂರ್ಯನು ಉತ್ತರ ರೂಪ, ಮುಂದಿನ ರೂಪ. ಆಪಹ ನೀರು, ಸಂಧಿ. ವೈದ್ಯುತ ಮಿಂಚು, ಸಂಧಾನಂ ಸಂಧಾನ. ಇತಿ ಹೀಗೆ ಅಧಿಜ್ಯೋತಿಷಂ ಅಧಿಜ್ಯೋತಿಷವಾಯಿತು. ಈಗ ಅಧಿಜ್ಯೋತಿಷವನ್ನು ಹೇಳಿದೆ. ಅಗ್ನಿಯು ಹಿಂದಿನ ರೂಪ, ಆದಿತ್ಯನು ಮುಂದಿನ ರೂಪ, ನೀರು ಸಂಧಿ, ಮಿಂಚು ಸಂಧಾನ. ಹೀಗೆ ಅಧಿಜ್ಯೋತಿಷವಾಯಿತು ಅಂತ. ಅಂದರೆ ಈಗ ಜ್ಯೋತಿ ಇದೆ, ಅಗ್ನಿ ಇದೆ, ಮುಂದೆ ಸೂರ್ಯ ಕೂಡ ಇದೆ. ಇದು ಎರಡರ ಮಧ್ಯ ಯಾವುದಿದೆ? ಆಪಸ್ಸಂಧಿ ಅಂತ, ನೀರಿದೆ ಅಂತ ಹೇಳ್ತಾರೆ. ನೋಡಿ, ಆ ಸೂರ್ಯನಿಂದ ಭೂಮಿಯಿಂದ ನೀರು ಗೊತ್ತಿದೆ ಅಲ್ವ, ಸಮುದ್ರದಲ್ಲಿರುವ ನೀರು ವೆಪರೈಸ್ ಆಗಿ ಅದೇ ಆ ವಾಟರ್ ಸೈಕಲ್ ಏನಿದೆ ಆ ಥರದಲ್ಲಿ ಆ ನೀರು ಸಂಧಾನ. ಇಲ್ಲಿ ನೀರು ಸಂಧಿಯಾಗಿದ್ದರೆ, ಅವೆರಡರ ಮಧ್ಯೆ ಸಂಧಿ ನೀರಿದ್ದರೆ, ಮಿಂಚು ಸಂಧಾನ. ಆ ಮಿಂಚು ಏನು ಬರುತ್ತೆ, ಮೋಡಗಳಿಂದ ಬರುವಂತಹ ಮಿಂಚಿನಿಂದ ಈ ನೀರು ಉತ್ಪತ್ತಿಯಾಗತ್ತೆ. ಇಲ್ಲಿ ಅಗ್ನಿ ಇದೆ, ಇಲ್ಲಿ ಸೂರ್ಯ ಇದೆ, ಮಧ್ಯದಲ್ಲಿ ನೀರು. ಅದು ಹೇಗೆ ಬರುತ್ತೆ ಅದು ನೀರು ಅಂತ ಹೇಳಿದ್ರೆ ಆ ಮಿಂಚಿನಿಂದ. ಮಿಂಚು ಎಲ್ಲಿಂದ ಬರುತ್ತೆ? ಮೋಡ, ಮಳೆ, ಗುಡುಗು, ಆವಾಗಲೇ ಮಿಂಚಿರೋದು. ಅದರಿಂದ ನೀರು ಉತ್ಪತ್ತಿ ಆಗತ್ತೆ ಅಂತ. ಎರಡು ಯಾವುದೋ ಸೇರಿದಾಗ ಮತ್ತೊಂದು ಮೂರನೇದು ಉತ್ಪತ್ತಿ ಆಗಬೇಕಾದ್ರೆ ಮಧ್ಯ ಜಾಗ ಇರಬೇಕು. ಅದು ಏನು, ಅದು ಯಾವುದರಿಂದ ಆಗುತ್ತೆ ಅದು ಸಂಧಾನ ಅಂತ ಹೇಳಿದಾಗ ಇಲ್ಲಿ ಮಿಂಚಿನಿಂದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅದರ ಉಪಾಸನೆಯನ್ನು ಮಾಡು ಅಂತ. ಎಷ್ಟು ಸುಂದರವಾಗಿದೆ ನೋಡಿ. ಅಗ್ನಿಯು ಹಿಂದಿನ ರೂಪ, ಆದಿತ್ಯನು ಮುಂದಿನ ರೂಪ, ನೀರು ಸಂಧಿ, ಮಿಂಚು ಸಂಧಾನ. ಹೀಗೆ ಅಧಿಜ್ಯೋತಿಷ ವಿಷಯವನ್ನು ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರಿಸ್ತಾ ಅಧಿವಿದ್ಯಾ ಉಪಾಸನಾ ಅಂತ ಹೇಳ್ತಾರೆ. ಅಥಾದಿವಿದ್ಯಂ ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರರೂಪಂ ವಿದ್ಯಾ ಸಂಧಿಃ ಪ್ರವಚನಗಂ ಸಂಧಾನಂ ಇತ್ಯಧಿವಿದ್ಯಂ. ನೋಡಿ, ನಿಜವಾದ ವಿದ್ಯೆ ಆಗಬೇಕು ಅಥವಾ ವಿದ್ಯೆ ಉತ್ಪತ್ತಿ ಆಗಬೇಕು ಅನ್ನೋದಾದರೆ ಅಲ್ಲಿ ಗುರು ಶಿಷ್ಯರಿರಬೇಕು, ಅಲ್ಲಿ ಪ್ರವಚನ ಆಗಬೇಕು, ವಿದ್ಯೆ ಕೂಡ ಇರಬೇಕು. ಹಾಗೆ ಇಲ್ಲೇನು ಹೇಳ್ತಾರೆ ನೋಡಿ. ಅಥ ಈಗ ಅಧಿವಿದ್ಯಂ ಅಧಿವಿದ್ಯೆ, ಆಚಾರ್ಯನು ಪೂರ್ವರೂಪಂ ಹಿಂದಿನ ರೂಪ, ಅಂತೆವಾಸಿ ಅಂದರೆ ಗುರುಗಳ ಜೊತೆಗೇ ವಾಸ ಮಾಡೋನು, ಅವನವರ ಸೇವೆ ಮಾಡಿಕೊಂಡು ಅವ್ರ ಜೊತೆನೇ ಇರ್ತಾನೆ, ಅವನಿಗೆ ಅಂತೆವಾಸಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಸುಬ್ರಾಯ್ ಶರ್ಮಾ ಅವರೆಲ್ಲ ಕೇಳಿರ್ಬೇಕು ನೀವು ಹೆಸರು. ಅವರೆಲ್ಲ ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಅವ್ರ ಜೊತೆಗೆ ಇದ್ದು ಸೇವೆ ಮಾಡಿಕೊಂಡು ವೇದಾಧ್ಯಯನವನ್ನು ಮಾಡಿದವರು ಅಂತ ಹೇಳ್ತಾರೆ. ಅವರೆಲ್ಲ ಅಂತೆವಾಸಿಗಳು ಅಂತ. ಅಂತೆವಾಸಿ ಅಂತ ಹೇಳಿದ್ರೆ ಶಿಷ್ಯನು. ಅಲ್ಲಿಗೇನಾಯಿತು, ಹಿಂದಿನ ರೂಪ ಆಚಾರ್ಯ, ಪೂರ್ವರೂಪಮಾಚಾರ್ಯ, ಅಂತೆವಾಸಿ ಉತ್ತರ ರೂಪಂ ಮುಂದಿನ ರೂಪ ಅವನು. ಇಲ್ಲಿ ವಿದ್ಯೆ ಏನಾಯ್ತು, ಇಲ್ಲಿ ಸಂಧಿ ವಿದ್ಯೆ. ಪ್ರವಚನಗಂ ಉಪದೇಶವು ಸಂಧಾನವು ಹೀಗೆಂದು ಅಧಿವಿದ್ಯೆಯು ಹೇಳಲ್ಪಟ್ಟಿದೆ. ಅಧಿವಿದ್ಯೆ ಅಂತ ಹೇಳಿದ್ರೆ ಅಲ್ಲಿ ಗುರುಗಳು, ನಾವು ಎಷ್ಟೇ ನಾವೇ ತಿಳ್ಕೊಳ್ತೀವಿ ಅಂತ ಹೇಳಿದ್ರು ನಮಗೆ ಆಚಾರ್ಯರು ಬೇಕೇ ಬೇಕು, ಗುರುಗಳು ಬೇಕೇ ಬೇಕು.
ಅವರಿಂದ ತಿಳ್ಕೊಂಡಾಗಷ್ಟೇ ನಾವು ಸರಿಯಾಗಿ ತಿಳ್ಕೊಂಡಾಗ ಆಗತ್ತೆ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಗುರುಗಳು ಆಚಾರ್ಯರು ಮೊದಲಿದ್ದರು, ಅಂದರೆ ಹಿಂದಿನ ರೂಪ, ಮುಂದಿನ ರೂಪ ಶಿಷ್ಯ. ಆ ಶಿಷ್ಯ ಆಚಾರ್ಯ ಆದಾಗ ಅವನು ಹಿಂದಿನ ರೂಪ ಆಗ್ತಾನೆ, ಅವನಿಗೆ ಇನ್ನೊಬ್ಬ ಶಿಷ್ಯ ಬಂದಾಗ ಅವನು ಮುಂದಿನ ರೂಪ ಆಗ್ತಾನೆ. ಹಾಗೆ ಇಲ್ಲಿ ಆಚಾರ್ಯರಿದ್ದಾರೆ, ಶಿಷ್ಯನಿದ್ದಾನೆ, ವಿದ್ಯೆ ಇದೆ. ಅಷ್ಟಿದ್ದು ಬಿಟ್ಟರೆ ವಿದ್ಯೆ ಆಗೋಗುತ್ತಾ? ಆಗಲ್ಲ. ವಿದ್ಯೆ ಇದೆ, ಆಚಾರ್ಯರು ಇದ್ದಾರೆ, ಶಿಷ್ಯನೂ ಇದ್ದಾನೆ. ಅಲ್ಲಿ ಸಂಧಿ ಆಗಬೇಕು. ಏನದು? ಸಂಧಾನವು ಸಂಧಿ ಆಗಬೇಕು. ಅಲ್ಲಿ ವಿದ್ಯೆ ಅನ್ನೋದಿದೆ, ಸಂಧಿ. ಅದು ಸಂಧಾನ ಅಂದರೆ ಅದೊಂದು ಸಂಬಂಧ ಆಗಬೇಕು ಅಲ್ಲಿ ಅನ್ನೋದಾದರೆ, ಆಚಾರ್ಯರು ಪ್ರವಚನ ಮಾಡಿದ್ದನ್ನು ಶಿಷ್ಯ ತಿಳ್ಕೊಂಡಾಗ ಅದು ಸಂಧಾನ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸಂಧಿ ಅನ್ನುವಂಥದ್ದು ಇಲ್ಲಿ ಆಚಾರ್ಯರು, ಶಿಷ್ಯ, ವಿದ್ಯೆ ಇದೆ ಸಂಧಿ. ಅದು ಸಂಧಾನ ಅಂದರೆ ಆ ಸಂಬಂಧ ಆಗಬೇಕಾದ್ರೆ ಆ ವಿದ್ಯೆಗೂ ಆಚಾರ್ಯರಿಗೂ ಶಿಷ್ಯನಿಗೂ ಸಂಬಂಧ ಬೆಳಿಬೇಕು ಅನ್ನೋದಾದರೆ, ಆಚಾರ್ಯರು ಆ ವಿದ್ಯೆಯ ಬಗ್ಗೆ ಪ್ರವಚನವನ್ನು ಮಾಡಿದಾಗ ಆ ಪ್ರವಚನವನ್ನು ಶಿಷ್ಯ ಅರಿತುಕೊಂಡಾಗ ಅದು ಸಂಧಾನ ಆಗುತ್ತೆ. ಇದರ ಬಗ್ಗೆ ನೀನು ಉಪಾಸನೆಯನ್ನು ಮಾಡು ಅಂತ ಗುರುಗಳು ಹೇಳ್ತಾರೆ. ಅಧಿವಿದ್ಯದ ಉಪಾಸನೆ. ಅದೇ ರೀತಿ ಅಧಿಪ್ರಜದ ಉಪಾಸನೆ ಅಂತ ಹೇಳ್ತಾರೆ ಇಲ್ಲಿ. ಅಥಾದಿಪ್ರಜಂ ಮಾತಾ ಪೂರ್ವರೂಪಂ ಪಿತೋತ್ತರ ರೂಪಂ ಪ್ರಜಾಸಂಧಿ ಪ್ರಜನನಗಂ ಸಂಧಾನಂ ಇತ್ಯಧಿಪ್ರಜಂ. ಈಗ ಅರ್ಥ ಆಗ್ತಾ ಹೋಗುತ್ತೆ ನೋಡಿ, ಇಲ್ಲಿ ಎಷ್ಟು ಸುಂದರವಾಗಿದೆ. ಮಾತಾ ಪೂರ್ವ ರೂಪಂ ಅಂದರೆ ಈಗ ಅಧಿಪ್ರಜ ಮಾತಾ ತಾಯಿಯು ಪೂರ್ವರೂಪ, ಹಿಂದಿನ ರೂಪ. ಪಿತಾ ಮುಂದೆಯ ರೂಪ, ಮುಂದಿನ ರೂಪ, ತಂದೆ. ಪ್ರಜೆಯು ಅಂತ ಹೇಳಿದ್ರೆ ಸಂತಾನ. ಸಂಧಿಯು ಪ್ರಜನನಗಂ, ಜನನವು ಅಂದರೆ ಆ ಮಗುವಿನ ಜನನ ಏನಾಗುತ್ತೆ ಅದು ಸಂಧಾನ ಅಲ್ಲಿ. ಹೀಗೆಂದು ಅಧಿಪ್ರಜೆಯು ಅಂದರೆ ಹೇಳುತ್ತೆ ಅಂತ. ಈಗ ಅಧಿಪ್ರಜದ ಉಪಾಸನೆಯನ್ನು ಹೇಳಿದೆ. ತಾಯಿಯು ಹಿಂದಿನ ರೂಪ, ತಂದೆಯು ಮುಂದಿನ ರೂಪ, ಪ್ರಜೆಯು ಸಂತಾನವು ಸಂಧಿ, ಜನನವು ಸಂಧಾನ. ಹೀಗೆ ಅಧಿಪ್ರಜವಾದ. ಈ ಅಧಿಪ್ರಜದ ಉಪಾಸನೆ ಅಂತ ಮಾಡುವಾಗ ನೋಡಿ, ಈ ಹೆಣ್ಣು ಗಂಡಿನ ಒಂದು ಸಂಬಂಧ ಏನಿದೆ ಅತ್ಯಂತ ಪವಿತ್ರವಾದ ಸಂಬಂಧ ಅದು. ಅದನ್ನು ಬೇರೆ ಬೇರೆ ಆಮೇಲೆ ಅದು ಎಲ್ಲ ಕಟ್ಟುಪಾಡುಗಳನ್ನು ಬಿಟ್ಟು ಹೋದಾಗ ಅದಕ್ಕೆ ಬೇರೆ ಅರ್ಥಗಳು ಬರಲಿಕ್ಕೆ ಶುರುವಾಯಿತೇ ಹೊರತು, ವೇದ ಉಪನಿಷತ್ತು ಕಾಲದಿಂದಲೂ ಒಂದು ಹೆಣ್ಣು ಗಂಡಿನ ಸಂಯೋಗ ಅನ್ನೋದು ಬಹಳ ಪವಿತ್ರವಾದದ್ದು. ಈಗಲೂ ಆಶ್ಚರ್ಯ ಆಗುತ್ತೆ, ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಈಗ ನೋಡಿ, ಮದುವೆ ಅಂತ ಮಾಡುವಾಗ ಹುಡುಗನ ಪಾದವನ್ನು ಅವನ ಮಾವ ತೊಳಿತಾನೆ, ಕಾಲು ತೊಳಿತಾನಲ್ವ. ಕಾಶಿ ಯಾತ್ರೆ ಹೋಗುವಾಗ ಆತನನ್ನು ಕರ್ಕೊಂಡು ಬಂದು ಕೂರಿಸಿ ಅವನ ಪಾದವನ್ನು, ಅವಾಗೆಲ್ಲ ಸುಮಾರು ಜನ ನಾವು ಕೂಡ ಕಾಮೆಂಟ್ ಮಾಡಿದ್ದುಂಟು, ಅವ್ರ ವಯಸ್ಸೇನು, ಇವನ ವಯಸ್ಸೇನು, ಅವ್ರ ಪಾದ ಇವ್ರು ಮಾತಾಡಿದ್ದೀವಲ್ವ. ಆದರೆ ಆನಂತರ ಅದು ಅರ್ಥ ಮಾಡ್ಕೊಳ್ತಾ ಹೋದಾಗ ಗೊತ್ತಾಯಿತು, ಆ ಕಂಕಣ ಬಲ ಅನ್ನೋದು ಕೂಡ ಬಂದಾಗ, ಆ ಬಾಸಿಂಗ ಹಾಕಿದಾಗ, ಅರಿಶಿಣದ ನೀರು ಬಿದ್ದಾಗ, ಆ ದಿನ ಅವಾಗಿಂದ ಅವರು ಶಿವಪಾರ್ವತಿಯರಾಗಿರ್ತಾರೆ, ಲಕ್ಷ್ಮೀನಾರಾಯಣರಾಗಿರ್ತಾರೆ. ಅದೊಂದು ಕಲ್ಯಾಣೋತ್ಸವದಂತೆ ಆಗಬೇಕು. ಅವರು ಅಲ್ಲಿ ಪಾದ ತೊಳೆಯೋದು ಅಳಿಯಂದಾಗಲಿ ಅಥವಾ ಹುಡುಗಂದಾಗಲಿ ಅಲ್ಲ, ಅಲ್ಲಿ ಸಾಕ್ಷಾತ್ ಶಿವನ ಪಾದವನ್ನು ತೊಳಿತಾರೆ, ನಾರಾಯಣನ ಪಾದವನ್ನು ತೊಳಿತಾರೆ ಅಂತ ಹೇಳಿ ಆ ಗಂಡು ಹೆಣ್ಣಿನ ಒಂದು ಮಿಲನವನ್ನು ಮಾಡಿಸ್ತಾರೆ. ನೋಡಿರ್ಬೇಕು ನೀವೆಲ್ಲ, ಮದುವೆಯಲ್ಲಿ ಆ ಮಾಂಗಲ್ಯವನ್ನು ಎಲ್ಲರ ಕೈಲೂ ಮುಟ್ಟಿಸ್ತಾರೆ, ಆಮೇಲೆ ಅಕ್ಷತೆಯನ್ನು ಹಾಕಿಸ್ತಾರೆ. ನೀವು ಬರಲೇಬೇಕು ಮದುವೆಗೆ, ಖಂಡಿತ ಬನ್ನಿ ಅಂತ ಹೋಗಿ ಅರಿಶಿನ ಕುಂಕುಮ ಕೊಟ್ಟು ಮನೆಗೆ ಹೋಗಿ ಕರೆದು ಬರ್ತಾರೆ. ಯಾಕೆ ಅಷ್ಟೊಂದು ಜನನ ಕರಿಬೇಕು? ಯಾರಿಲ್ದಿದ್ದು ಮದುವೆ ಆಗಲ್ವಾ? ಆಗುತ್ತೆ, ಗಂಡು ಹೆಣ್ಣಿದ್ರೆ ಸಾಕು ಅನ್ನೋದು ಈಗಿನ ವಿಚಾರ. ಆದರೆ ಆಗಿಂದ ಹಾಗಿರಲಿಲ್ಲ ಅದೆಲ್ಲ. ವೇದ ಕಾಲದಿಂದಲೂ ನೋಡಿ,
ಅಂಥವ್ರು ಬಂದು ಅಷ್ಟು ಜನ ಅಕ್ಷತೆ ಹಾಕಿದರೆ ಯಾರ್ದೋ ಕೈಯಲ್ಲಿ ದೈವಿ ರೇಖೆ ಇರುತ್ತೆ, ಅಂಥವ್ರ ಕೈಯಿಂದ ಅಕ್ಷತೆ ಬಿದ್ದರೆ ನನ್ನ ಮಕ್ಕಳ ಜೀವನ ಚಂದದಲ್ಲಾಗುತ್ತೆ ಅಂತ ಅಪ್ಪ ಅಮ್ಮ ಹೋಗಿ ಕರೀತಿದ್ರಂತೆ. ಅಷ್ಟೊಂದು ಜನ ಕೈಯಲ್ಲಿ, ಹಿರಿಯರ ಕೈಯಲ್ಲಿ ಮಾಂಗಲ್ಯ ಮುಟ್ಟಿಸ್ಕೊಂಡು ಬರಬೇಕು ಅಂತ ಹೇಳುವಾಗ್ಲೂ ಯಾರ್ದೋ ಕೈಯಲ್ಲಿ ಅದೊಂದು ದೈವಿ ರೇಖೆ ಇರುತ್ತೆ, ಅವರು ಮುಟ್ಟೋದ್ರಿಂದ ಆಶೀರ್ವಾದದಿಂದ ನನ್ನ ಮಕ್ಕಳು ಚೆನ್ನಾಗಿ ಬದುಕ್ತಾರೆ ಅನ್ನೋ ಒಂದು ಭಾವನೆ ಇತ್ತಂತೆ. ಅಷ್ಟು ಪವಿತ್ರವಾದದ್ದು ಈ ಅಧಿಪ್ರಜದ ಉಪಾಸನೆ. ಅದನ್ನು ಮಾಡು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಏನಿಲ್ಲಿ ನೋಡಿ, ತಂದೆ ಆದವನು, ತಾಯಿ ಆದವಳು ಪೂರ್ವ ರೂಪಂ, ತಾಯಿಯವಳು ಇರ್ತಾಳೆ, ತಂದೆ ಉತ್ತರ ರೂಪ ಇರ್ತಾನೆ. ಅಲ್ಲಿ ಸಂಧಿ ಆಗುವಂಥದ್ದು ಏನು? ಸಂತಾನ. ಅದು ಆಗಬೇಕಾದ್ರೆ ಹೇಗಾಗಬೇಕು? ಅಲ್ಲಿ ಪ್ರಜನನಗಂ, ಜನನ ಆಗಬೇಕು, ಅವರಿಬ್ಬರು ಒಂದಾಗಬೇಕು. ಆಗಷ್ಟೇ ಅದು ಆ ಮಗು ಹುಟ್ಟಲಿಕ್ಕೆ ಸಾಧ್ಯ. ಅದರ ಬಗ್ಗೆ ಉಪಾಸನೆಯನ್ನು ಮಾಡು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಅದಾದ ನಂತರ 5ನೇದು ಅಧ್ಯಾತ್ಮದ ಉಪಾಸನೆಯನ್ನು ಮಾಡು ಅಂತ ಹೇಳ್ತಾರೆ. ಅಥಾಧ್ಯಾತ್ಮಂ ಅದರಾಹನುಃ ಪೂರ್ವರೂಪಂ ಉತ್ತರಾಹನುರುತ್ತರರೂಪಂ ವಾಕ್ಸಂಧಿಃ ಜಿಹ್ವಾಸಂಧಾನಂ ಇತ್ಯಧ್ಯಾತ್ಮಂ. ಅಧ್ಯಾತ್ಮ ಅಂತ ಅಂದ್ಕೂಡಲೇ ಅದು ಶರೀರದ ಬಗ್ಗೆ. ಸಾಮಾನ್ಯವಾಗಿ ನಾವು ಆತ್ಮ ಅಂತ ಹೇಳುವಾಗ ಶರೀರವನ್ನು ಆತ್ಮ ಅಂತೀವಿ, ಮನಸ್ಸು ಬುದ್ಧಿಯನ್ನು ಆತ್ಮ ಅಂತಲೇ ಕರೆದು ಬಿಡ್ತೀವಿ. ಆದರೆ ಇಲ್ಲಿ ಶರೀರದ ಬಗ್ಗೆನೇ ಇವ್ರು ಹೇಳ್ತಾ ಇರೋದು. ಅಥ ಈಗ ಅಧ್ಯಾತ್ಮ ಅಂದರೆ ಆಧ್ಯಾತ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಆಧಾರ ಯಾವುದು? ಹನುಹು. ಹನುಹು ಅಂದರೆ ದವಡೆ, ಕೆಳಗಡೆ ದವಡೆ. ಪೂರ್ವರೂಪಂ, ಕೆಳಗಡೆ ದವಡೆ ಪೂರ್ವರೂಪಂ. ಹಾಗಾದರೆ ಈಗ ಉತ್ತರ ರೂಪ ಯಾವುದು ಅಂತ ಗೊತ್ತಾಗೋಯ್ತು. ಮೇಲ್ಗಡೆ ದವಡೆ ಅಷ್ಟೇ ಅಲ್ವಾ? ಮೇಲ್ಗಡೆ. ವಾಕ್, ಮಾತು ಅನ್ನೋದು ಬರಬೇಕಿವಾಗ. ಸಂಧಿ ಯಾವುದು? ವಾಕ್, ಮಾತನಾಡುವಂಥದ್ದು. ಕೆಳಗಡೆ ದವಡೆ ಇದೆ, ಮೇಲ್ಗಡೆ ದವಡೆ ಇದೆ. ಈಗ ಬರಬೇಕಾಗಿರೋದು ಏನು? ಮಾತು, ಸಂಧಿ. ಅದು ಆ ಮಾತು ಬರಬೇಕಾದ್ರೆ ನಮಗೆ ನಾಲಿಗೆ ಇರಬೇಕು. ಜಿಹ್ವ, ನಾಲಿಗೆಯು ಸಂಧಾನ. ಇತ್ಯಧ್ಯಾತ್ಮಂ. ನೋಡಿ, ಕೆಳಗಡೆ ದವಡೆ ಇದೆ, ಮೇಲ್ಗಡೆ ದವಡೆ ಇದೆ. ಅದೆರಡು ಇರೋದ್ರಿಂದ ಬರಬೇಕಾಗಿರೋದೇನು? ಮಾತು. ಆ ವಾಕ್, ಆ ಮಾತು ಬರಬೇಕು ಅಂದರೆ ನಾಲಿಗೆ ಇರಬೇಕು. ನೋಡಿ, ಸರಿಯಾಗಿ ದಂತಪಂಕ್ತಿಗಳಿದ್ದು ಆ ನಾಲಿಗೆ ಸರಿಯಾಗಿದ್ದು ಅದು ಒಣಗಿ ಹೋಗದೆ ಇದ್ದರೆ ಮಾತ್ರ ನಮಗೆ ಮಾತು ಸರಿಯಾಗಿ ಬರಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಮಾತು ಬರೋದಿಲ್ಲ. ಬಂದರೂ ಅದು ಸ್ಪಷ್ಟವಾಗಿರೋದಿಲ್ಲ. ಆದ್ದರಿಂದ ಆ ಕೆಳಗಡೆ ದವಡೆ ಮೇಲ್ಗಡೆ ದವಡೆ ಇದ್ದು ಆ ಮಾತು ಹೊರಗಡೆ ಬರಬೇಕು. ಸಂಧಿ ಅಂತ ಹೇಳಿದ್ರೆ ಅಲ್ಲಿ ಸಂಧಾನ ಯಾವುದು? ನಾಲಿಗೆ. ಅದರ ಅವಶ್ಯಕತೆ ಇರಬೇಕು. ಅದನ್ನು ಕುರಿತಾಗಿ ನೀನು ಉಪಾಸನೆಯನ್ನು ಮಾಡು ಅಂತ. ಎಷ್ಟೋ ಸಲ ಎಲ್ಲ ಇದ್ದರೂ ಕೂಡ ಇಲ್ಲೆಲ್ಲೋ ಗಂಟ್ಲಲ್ಲಿ ಒಂದು ಸಣ್ಣ ಒಳಗಡೆ ಒಂದು ಏನು ಹೇಳ್ತಾರೆ, ಆ ಕಿರುನಾಲ್ಗೆ ಇರೋ ಕಡೆ ಏನಾದರೂ ಒಂದು ಸಣ್ಣ ತೂತ ಇದ್ದರೆ ಅಲ್ಲಿ ಗಾಳಿ ಹೋಗ್ತಾ ಇರುತ್ತೆ. ಆಗ ಸ್ಪಷ್ಟವಾಗಿ ಮಾತು ಬರೋದಿಲ್ಲ. ನೋಡಿರ್ಬೇಕು ನೀವು, ಹಾಗೆಲ್ಲ ಇರುತ್ತೆ. ಆಮೇಲೆ ದಂತಪಂಕ್ತಿಗಳು ಸೊಟ್ಟಪಟ್ಟ ಎಲ್ಲೆಲ್ಲೋ ಇತ್ತು ಅಂತಂದರೆ ಕೂಡ ಆ ನಾಲ್ಗೆ ಸರಿಯಾಗಿ ಅದನ್ನು ಏನದು ಚಲಿಸ್ಲಿಕ್ಕೆ ಆಗದೆ ಇರೋದ್ರಿಂದ ಉಚ್ಚಾರಣೆ ಕೂಡ ಸರಿಯಾಗಿ ಆಗೋದಿಲ್ಲ. ಅದನ್ನು ಕುರಿತು ಉಪಾಸನೆ ಮಾಡುವಂತ ಹೇಳುವಾಗ ಶಿಷ್ಯನಿಗೆ ಅದು ಎಲ್ಲವೂ ನಿನಗೆ ಭಗವಂತ ಕೊಟ್ಟಿದ್ದಾನೆ. ಸರಿಯಾದ ರೀತಿಯಲ್ಲಿ, ಆರೋಗ್ಯಕರವಾದ ರೀತಿಯಲ್ಲಿ ನಿನಗೆ ಇದು ಎಲ್ಲವೂ ಇದೆ. ಆದ್ದರಿಂದ ನೀನು ಸರಿಯಾದ ರೀತಿಯಲ್ಲಿ ನಿನ್ನ ಅಧ್ಯಯನವನ್ನು ಮಾಡಿಕೊಳ್ಳೋದು ಅವಶ್ಯಕತೆ ಇದೆ. ಆ ಶಿಷ್ಯ ಆದವನು ಬಳಸಬೇಕಾಗಿರೋದೇ ಅದನ್ನು ಅಲ್ವಾ. ಅವನು ಮಾತನಾಡಬೇಕು, ವೇದ ಪಠನ ಮಾಡಬೇಕು, ಗುರುಗಳು ಹೇಳಿದ್ದಂತ ತಿಳ್ಕೊಳ್ಬೇಕು ಅಂದರೆ ಅತ್ಯಂತ ಉಪಯೋಗ ಅವನಿಗೆ ಬರೋದು ಬಾಯಿ, ಆ ದವಡೆ, ಆ ನಾಲಿಗೆ. ಆದ್ದರಿಂದ ಇಲ್ಲಿ ಅದನ್ನು ಕುರಿತು ಉಪಾಸನೆ ಮಾಡು ಅಂತ ಗುರುಗಳು ಹೇಳ್ತಾರೆ. ಹಾಗಾಗಿ ಈ ಸಂಧಿಯ ವಿಚಾರ ಹೇಳಾದ್ಮೇಲೆ ಈ ಲೋಕದಲ್ಲಿ ಅಂದರೆ ಶಿಷ್ಯನಿಗೆ ಅತ್ಯಂತ
ಜಗತ್ತಿನಲ್ಲಿ ಅರ್ಥವಾಗುವಂತಹ ವಸ್ತುಗಳನ್ನು ಇಟ್ಕೊಂಡು ಅದು ಮಹಾಸಂಹಿತೆ ಅಂತ ಹೇಳಿ ಆ 5 ವಿಚಾರಗಳ ಬಗ್ಗೆ ಉಪಾಸನೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ಯಾವುದದು? ಅಧಿಲೋಕ, ಅಧಿಜ್ಯೋತಿಷ, ಅಧಿವಿದ್ಯಾ, ಅಧಿಪ್ರಜಾ ಮತ್ತು ಆಧ್ಯಾತ್ಮ. ಇದರ ಬಗ್ಗೆ ನೀನು ಉಪಾಸನೆಯನ್ನು ಮಾಡು ಅಂತ ಹೇಳಿ ಈಗ ಆ ಇನ್ನೊಂದು ಫಲಶ್ರುತಿಯನ್ನು ಹೇಳಿ ಆ ಅನುವಾಕವನ್ನು ಪೂರ್ಣಗೊಳಿಸ್ತಾರೆ. ಆ ಫಲಶ್ರುತಿ ಒಂದನ್ನು ನಾವು ನೋಡೋಣ. ಇತೀಮಾ ಮಹಾಸಗಂಹಿತಾಃ ಯ ಏವಮೇತಾ ಮಹಾಸಗಂಹಿತಾ ವ್ಯಾಖ್ಯಾತಾ ವೇದ ಸಂಧೀಯತೆ ಪ್ರಜಯಾ ಪಶುಭಿಃ ಬ್ರಹ್ಮವರ್ಚಸೇನಾನ್ನಾದ್ಯೇನ ಸುವರ್ಗೇಣ ಲೋಕೇನ ಇತಿ. ಹೀಗೆ ಇಮಾಹ ಇವು ಮಹಾ ಸಗಂಹಿತ ಅಂದರೆ ಮಹಾ ಸಂಹಿತಗಳು. ಸಂಹಿತ ಅಂತ ಹೇಳಿದಾಗ ಹೇಳಿದೆ ನಾನು, ಇಟ್ಸ್ ಗ್ರೂಪ್ ಆಫ್ ಇಟ್ಸ್ ಅ ಸೆಂಟೆನ್ಸ್ ವಿಚ್ ಹ್ಯಾಸ್ ಫುಲ್ ಮೀನಿಂಗ್ ಅಂತ ಅಷ್ಟೇ. ಯಹ ಯಾವನು, ಏತಾಹ ಈ, ವ್ಯಾಖ್ಯಾತಾಹ ವ್ಯಾಖ್ಯಾನ ಮಾಡಲ್ಪಟ್ಟಿರುವ, ಮಹಾಸಂಹಿತ ಮಹಾಸಂಹಿತೆಗಳನ್ನು, ಏವಂ ಹೀಗೆ, ವೇದ ತಿಳಿಯುವನೋ ಉಪಾಸಿಸುವನೋ ಅವನು ಪ್ರಜೆಯ ಪ್ರಜೆಯೊಂದಿಗೆ ಅಂದರೆ ಸಂತಾನದೊಡನೆ, ಪಶುಭಿಹಿ ಪಶುಗಳೊಂದಿಗೆ, ಬ್ರಹ್ಮವರ್ಚಸ್ಸೇನ ಬ್ರಹ್ಮವರ್ಚಸ್ಸಿನಿಂದ, ಅನ್ನಾದ್ದೇನ ಅನ್ನಾದಿಗಳೊಂದಿಗೆ, ಸುವರ್ಗೇಣ ಲೋಕೇನ ಸ್ವರ್ಗಲೋಕದೊಂದಿಗೆ, ಸಂಧೀಯತೆ ಸೇರಿಸಲ್ಪಡುತ್ತಾನೆ ಅಂದರೆ ಫಲಗಳನ್ನು ಪಡೆಯುತ್ತಾನೆ. ಹೀಗೆ ಇವು ಮಹಾಸಂಹಿತೆಗಳು. ಈ ರೀತಿ ವಿವರಿಸಿರುವ ಮಹಾಸಂಹಿತೆಗಳನ್ನು ಯಾವನು ಉಪಾಸಿಸುತ್ತಾನೆಯೋ ಅವನು ಪ್ರಜೆ, ಪಶುಗಳು, ಬ್ರಹ್ಮವರ್ಚಸ್ಸು, ಅನ್ನವೇ, ಆಹಾರ ಸಂಪತ್ತು ಮೊದಲಾದವು ಮತ್ತು ಸ್ವರ್ಗಲೋಕ ಇವುಗಳನ್ನು ಪಡೆಯುತ್ತಾನೆ. ಮೊದಲೇ ಹೇಳಿದೆ, ತೈತ್ರೇಯ ಉಪನಿಷತ್ತಿನಲ್ಲಿ ಅನಿಷ್ಟ ನಿವಾರಣೆ, ಇಷ್ಟಾರ್ಥ ಸಿದ್ಧಿಯಾಗುವಂತಹ ಮಂತ್ರಗಳಿವೆ ಅಂತ. ಈ 5 ಸಂಹಿತೆಗಳನ್ನು ಉಪಾಸನೆ ಮಾಡೋದ್ರಿಂದ ಏನು ಪ್ರಯೋಜನ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶಿಷ್ಯನಿಗೆ. ಅವನು ಈ ಇದನ್ನು ಈ 5 ಮಹಾಸಂಹಿತೆ ಅಂತ ಹೇಳ್ತಾರೆ. ಇದನ್ನು ಯಾರು ಉಪಾಸನೆ ಮಾಡ್ತಾರೋ ಅವನು ಪ್ರಜೆ ಅಂದರೆ ಜನರನ್ನು ಸಂಪಾದಿಸ್ತಾನೆ, ಪಶುಗಳನ್ನು ಸಂಪಾದಿಸ್ತಾನೆ, ಬ್ರಹ್ಮವರ್ಚಸ್ಸು ಅಂದರೆ ಆ ಮುಖದಲ್ಲಿ ಆ ತೇಜಸ್ಸನ್ನು ಅವನು ಪಡ್ಕೊಳ್ತಾನೆ, ಅನ್ನವೇ ಮೊದಲಾದವು ಮತ್ತು ಸ್ವರ್ಗಲೋಕ ಇವುಗಳನ್ನು ಪಡೆಯುತ್ತಾನೆ. ಪುಣ್ಯ ಕೆಲಸ ಮಾಡ್ತಾನೆ, ಸ್ವರ್ಗಲೋಕವನ್ನು ಪಡಿತಾನೆ, ಅನ್ನವನ್ನು ಪಡಿತಾನೆ. ನೋಡಿ ಏನು ಬೇಕು ನಮಗೆ ಯಾವಾಗಲೂ ಅಲ್ವಾ? ಫ್ರೆಂಡ್ಸ್ ಬೇಕು, ಪ್ರಜೆಗಳು ಬೇಕು, ನಮಗೆ ಜನ ಬೇಕು. ಎಲ್ಲೋ ಬಹಳ ಕಡಿಮೆ ಜನ ನಮಗೆ ಜನನೇ ಬೇಡ ಅಂತ ಹೇಳೋದು ಅಲ್ಲದೆ ಇದ್ದರೆ ನಮ್ಮೆಲ್ಲರಿಗೂ ಜನ ಬೇಕು ಅಲ್ವಾ? ಪಶುಗಳು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಹಾಲಿಗೆ ಹಸುಗಳು ಎಲ್ಲ ಬೇಕು, ಅಥವಾ ಒಂದು ನಾಯಿ ಮರಿ ಬೇಕು ಮನೇಲಿ, ಅದು ಎಲ್ಲವನ್ನು ಪಡಿತಾನೆ ಅಂತ. ಈ ಬ್ರಹ್ಮವರ್ಚಸ್ಸು ಅನ್ನೋದು ಈ ಉಪಾಸನೆಯಿಂದ ಬರುವಂಥದ್ದು, ಹೊರಗಡೆ ಮಾಡ್ಕೊಳ್ಳೋ ಮೇಕಪ್ನಿಂದಲ್ಲ ಅಂತ ಸ್ವಾಮೀಜಿಯವರು ತಮಾಷೆ ಮಾಡ್ತಾರೆ. ಆ ನಮ್ಮಲ್ಲಿ ಇಳಿದಾಗ ಅಂದರೆ ಆ ಜ್ಞಾನವೇ ನಾನಾದಾಗ ಆ ಕಣ್ಣಲ್ಲಿ ಒಂದು ತೇಜಸ್ಸು, ಆ ಮುಖದಲ್ಲಿ ಒಂದು ಕಳೆ ಬರುತ್ತಂತೆ. ಕೆಲವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ತೇಜೋವಂತರಪ್ಪ ಅವರು ಅಂತ ಹೇಳ್ತೀವಿ. ಪ್ರತಿದಿನ ವೇದಾಧ್ಯಯನ ಮಾಡುವ ಹುಡುಗರನ್ನು ನೋಡಿ ಅವರ ಮುಖದಲ್ಲಿ ಒಂದು ತೇಜಸ್ಸು, ಕಣ್ಣಿನಲ್ಲಿ ಒಂದು ಹೊಳಪಿರುತ್ತೆ, ಅದು ಬ್ರಹ್ಮವರ್ಚಸ್ಸು. ಆ ಬ್ರಹ್ಮ ಜ್ಞಾನವನ್ನು ಅಧ್ಯಯನ ಮಾಡೋದ್ರಿಂದ, ಅದನ್ನು ಪಡ್ಕೊಳ್ಳೋದ್ರಿಂದ ಅದು ಬರುವಂಥದ್ದು. ಅದಾದ ನಂತರ ಅವರಿಗೆ ಆಹಾರದ ಕೊರತೆ ಇರೋದೇ ಇಲ್ಲ, ಆಹಾರ ಸಂಪತ್ತು ಧಾರಾಳವಾಗಿ ಸಿಕ್ಕತ್ತೆ, ಸ್ವರ್ಗ ಲೋಕವೂ ಕೂಡ ಅವರದ್ದಾಗತ್ತೆ. ಅಂದರೆ ಅವರಿಗೆ ಯಾವುದೇ ಕೊರತೆ ಇಲ್ಲದೆ ಇರೋ ಹಾಗೆ ಜೀವನ ಆಗತ್ತೆ ಅಂತ. ಆದ್ದರಿಂದ ಇದೆಲ್ಲದನ್ನು ಉಪಾಸನೆ ಮಾಡಬೇಕು ಅಂತ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಪ್ರತಿಯೊಂದಕ್ಕೂ ಒಂದೊಂದು ಅಧಿದೇವತೆ ಇರುತ್ತೆ, ಆ ದೇವತೆಗಳನ್ನು ನೆನೆಸ್ಕೊಂಡು ಆ ಉಪಾಸನೆಯನ್ನು ಮಾಡಬೇಕು ಅನ್ನೋದು ಗುರುಗಳು ಇಲ್ಲಿ
ಹೇಳಿರುವಂಥದ್ದು. ಈ 5 ಮಹಾ ಸಂಹಿತೆಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದುವರಿಸ್ತಾ ಬುದ್ಧಿಯ ಬಗ್ಗೆ ವಿವಿಧ ಜಪಯೋ ಹೋಮಗಳ ಬಗ್ಗೆ ಹೇಳ್ತಾರೆ. ಆ ಬೇರೆ ಬೇರೆ ಹೋಮಗಳನ್ನು ಮಾಡೋದ್ರಿಂದ, ಯಾವ ಹೋಮ ಮಾಡೋದ್ರಿಂದ ನನಗೇನು ಸಿಗುತ್ತೆ ಅಥವಾ ನನಗೇನು ಸಿಗಬೇಕು ಅದಕ್ಕೋಸ್ಕರ ನಾನು ಯಾವ ಹೋಮವನ್ನು ಮಾಡಬೇಕು, ಮೇಧಾ ಕಾಮನಿಗೆ ವಿಧಿಸಿದ ಮಂತ್ರ ಜಪ ಇದನ್ನು ಹೇಳ್ತಾರೆ. ಮೇಧ ಅಂದರೆ ಬುದ್ಧಿ, ಕಾಮ ಆಸೆಗಳು, ಅದಕ್ಕೆ ವಿಧಿಸಿದ ಮಂತ್ರಗಳನ್ನು ಮುಂದಿನ ಅನುವಾಕದಲ್ಲಿ ಹೇಳ್ತಾರೆ. ಅದನ್ನು ನಾನು ಮುಂದಿನ ಕ್ಲಾಸಲ್ಲಿ ತಗೊಳ್ತೀನಿ. ಯಾಕಂದರೆ ಅದು ಪ್ರಾರಂಭ ಮಾಡಿಕೊಂಡ್ರೆ ಮತ್ತೆ ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ. ಆದ್ದರಿಂದ ಸಂಧಿ ಮತ್ತು ಇದು ಮಹಾಸಂಧಾನ, ಅದ್ರ ಬಗ್ಗೆ ಇರುವಂತಹ 5 ಉಪಾಸನೆಗಳು, ಅದನ್ನು ಮಾಡೋದ್ರಿಂದ ನಮಗೆ ಸಿಗುವಂಥ ಫಲ ಏನು ಅಷ್ಟನ್ನು ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದೀವಿ. ಮತ್ತೆ ಮುಂದುವರಿಸ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.